ಪ್ರೀತಿಸೋ ಮಗ ಸಿಕ್ಕಿದಾನಲ್ಲ ಅವ್ರು ನಿಜವಾಗ್ಲೂ ಪುಣ್ಯವಂತರು. ಅದು ನಿಜಾನೇ. ಯಾರ್ದೋ ಮಗುನ ಕರ್ಕೊಂಡ್ ಬಂದು ತಮ್ಮ ಸ್ವಂತ ಮಗು ತರ ಯಾರು ನೋಡ್ಕೋತಾರ ಹೇಳು? ಅಪ್ಪ ಅದಕ್ಕೇನಂತ ವೆಂಕಿ, ಈಗ ನಮ್ ಕೈಯಲ್ಲಿ ಕೆಲ್ಸ ಅದೆ, ನಾವೇ ಚೆನ್ನಾಗ್ ದುಡ್ಡು ಅತ್ತೆ ಮಾವನ್ನ ನೋಡ್ಕೊಳಮ್ಮ. ವೆಂಕಿ, ನೀನ್ ಏನ್ ಅನ್ಕೋತೀಯೋ ಅದೆಲ್ಲ ಮಾಡುಮ್ಮ. ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಅದೊಂದೇ ನಂಗೆ ಬೇಕಾಗಿರುತ್ತೆ. ಇದು ಬೇರೆ ಫಿಂಗರ್ ಪ್ರಿಂಟ್ ಹೇಳ್ತಿದೆ. ಈಗ ಹೇಗೆ ಓಪನ್ ಮಾಡಲಿ? ಅವ್ರನ್ನ ಮುಟ್ಟಿದಾಗ ಎಚ್ಚರ ಆಗ್ಬಿಟ್ರೆ ಕಷ್ಟ ಆಗೋಗುತ್ತೆ. ಹಾಗಂತ ಸುಮ್ಮನೆ ಇದ್ದರೆ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇದ್ರ ಹಿಂದೆ ಇರೋ ಸತ್ಯ ತಿಳ್ಕೊಳ್ಳೋವರೆಗೂ ನಂಗೆ ಸಮಾಧಾನ ಇಲ್ಲ. ಏನಿದೆಲ್ಲ? ಅದು ತುಂಬ ಕ್ಯಾಮ್ರಾಗಳಿಡೋ ಅವಶ್ಯಕತೆ ಆದರೂ ಏನಿದೆ? ನಮ್ಮ ರೂಮಲ್ಲಿ ಬಿಟ್ಟು ಎಲ್ಲ ಕಡೆನೂ ಕ್ಯಾಮ್ರಾ ಇದೆ. ಇಂದ ಹೀಗೆಲ್ಲ ಮಾಡ್ತಿದ್ದಾರೆ ಅವರು. ಇದು ಯಾವಾಗಿಂದ ಹೀಗೆಲ್ಲ ನಡೀತಿದೆ ಒಂದು ಗೊತ್ತಾಗ್ತಿಲ್ವಲ್ಲ. ಜಾನು, ಲಕ್ಷ್ಮಿ, ಲಕ್ಷ್ಮಿ ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ಏನಾಯ್ತು? ರೀ, ಕೆಟ್ಟ ಕನ್ಸು ರೀ. ಮನೆ ಚಿಂತೆನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ನಿಂಗೆ ನಿದ್ದೆ ಇಲ್ಲಿಂದ ಬರುತ್ತೆ ಹೇಳು? ಹಿರಿಯವ್ರ ಮಾತು ಕೇಳಿಲ್ವಾ? ಚಿತೆ ಸತ್ತಿರೋರ್ನ ಸುಟ್ರೆ ಚಿಂತೆ ಬದುಕಿರೋರ್ನೇ ಸುಡುತ್ತಂತೆ. ಅದಕ್ಕೆ ಏನು ಯೋಚನೆ ಮಾಡಬೇಡ, ಏನೋ ಮಾಡೋಣ ರೀ. ನಾನು ಮನೆ ವಿಷಯ ಏನು ಯೋಚನೆ ಮಾಡ್ತಿಲ್ಲ ರೀ. ಯಾಕೋ ಜಾನು ತುಂಬಾ ನೆನಪಾಗ್ತಿದ್ದಾಳೆ. ಅವಳ ವಿಷಯದಲ್ಲಿ ಏನೋ ಕೆಟ್ಟದಾಗತ್ತೆ ಅಂತ ಕನ್ಸು ಬಂತು ರೀ. ಅದಕ್ಕೆ ಗಾಬರಿ ಆಗ್ತಿದೆ. ಅದು ಜಾನು ಮನೆಗೆ ಬರ್ತೀನಿ ಅಂತ ಹೇಳಿದ್ರು ನಾವಲ್ಲಿಗೆ ಹೋಗಿ ಕರ್ಕೊಂಡು ಬರಕ್ ಆಗ್ತಾ ಇಲ್ಲ ನೋಡು. ಅದನ್ನ ಯೋಚನೆ ಮಾಡ್ತಾ ಇದ್ದೀಯ ಅನ್ಸುತ್ತೆ. ಯೋಚನೆ ಮಾಡಬೇಡ ಲಕ್ಷ್ಮಿ.
ಆದಷ್ಟು ಬೇಗ ನಾನು ಕರ್ಕೊಂಬರ್ತೀನಿ. ರೀ ಆದ್ರೂ ನನ್ನ ಮನ್ಸಿಗೆ ಯಾಕೋ ಸಮಾಧಾನ ಆಗ್ತಿಲ್ಲ ರೀ. ಅವಳಿಗೊಂದು ಫೋನ್ ಮಾಡಿ ಮಾತಾಡೋಣ. ಈ ನಡರಾತ್ರಿ ಯಾರಾದರೂ ಫೋನ್ ಮಾಡ್ತಾರಾ? ಪಾಪ ಅವ್ರು ನೆಮ್ಮದಿಯಿಂದ ನಿದ್ದೆ ಮಾಡ್ತಿರ್ತಾರೆ. ಈಗ ನೀನೇನಾದರೂ ಫೋನ್ ಮಾಡಿದ್ರೆ ಆ ಕಡೆ ಅವಳು ನಿದ್ದೆ ಮಾಡಲ್ಲ, ಈ ಕಡೆ ನೀನು ನಿದ್ದೆ ಮಾಡಲ್ಲ. ಹೇಳಿದ್ನಲ್ಲ, ಒಂದು 2-3 ದಿನದಲ್ಲಿ ನಾನು ಏನಾದರೂ ಮಾಡಿ ಕರ್ಕೊಂಬರ್ತೀನಿ. ಧೈರ್ಯವಾಗಿರು. ರೀ ಯಾಕೋ ನನ್ನ ಮನ್ಸಿಗೆ ಸಮಾಧಾನನೇ ಆಗ್ತಿಲ್ಲ ರೀ. ಯಾಕೋ ಉಸಿರು ಕಟ್ಟೋ ಹಾಗಾಗ್ತಾ ಇದೆ. ಹೌದಾ? ಹಾಗಾದ್ರೆ ಆಸ್ಪತ್ರೆಗೆ ಹೋಗೋಣವಾ? ಇಲ್ಲ ಅವತ್ತು ನಮ್ಮನೆ ಹತ್ರ ಡಾಕ್ಟರ್ ಇದ್ದಾರಲ್ಲ, ಅವ್ರಿಗೊಂದು ಫೋನ್ ಮಾಡಿ ಕರೆಸ್ಲಾ? ಇಲ್ಲ ರೀ, ಇದು ಡಾಕ್ಟ್ರಿಂದ ವಾಸಿಯಾಗೋ ಗಾಯ ಅಲ್ಲ, ಮನ್ಸಿಗಾಗಿರೋ ಗಾಯ. ನನಗೆ ಪ್ರತಿ ಸಾರಿ ಈ ತರ ಕನ್ಸು ಬಿದ್ದಾಗ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗೇ ಆಗತ್ತೆ. ಹೋದ್ ಸಾರಿ ಈ ರೀತಿ ಕನ್ಸು ಬಿದ್ದಾಗ ತಾನೆ ಅತ್ತೆಗೆ ಹಾಗಾಗಿದ್ದು. ಈಗ ಜಾನುಗೇನಾಗುತ್ತೋ ಅಂತ ಭಯ ಆಗ್ತಿದೆ ರೀ. ಅವಳು ತಾಯಿ ಆಗ್ತಿದ್ದಾಳೆ. ಈ ಸಮಯದಲ್ಲಿ ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಲಕ್ಷ್ಮಿ, ಏನೇನೋ ನೀನೇ ಕಲ್ಪಿಸ್ಕೊಂಡು ಹಿಂಗೆ ಚಿಂತೆ ಮಾಡಬೇಡ. ಹಂಗೆಲ್ಲ ಏನೂ ಆಗಲ್ಲ, ಧೈರ್ಯವಾಗಿರು. ಹೇಳದ್ನಲ್ಲ, ಬೆಳಗ್ಗೆನೆ ನಾನು ಜಾನಕ್ಕೆ ಫೋನ್ ಮಾಡ್ತೀನಿ, ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಈಗ ದೇವ್ರ ಹೆಸರು ನೆನೆಸ್ಕೊಂಡು ಮಲ್ಕೋ, ನಿದ್ದೆ ಬರುತ್ತೆ. ಇನ್ನು ಏನು ಭಯ ಲಕ್ಷ್ಮಿ? ನೋಡೋ, ನಾನು ನೀನು ಈ ಜೀವನ ಅನ್ನೋ ಸಾಗರನ ಇಷ್ಟು ದಿನ ಈಜ್ಬಿಟ್ಟಿದ್ದೀವಿ.